ನಮಸ್ಕಾರ ಫ್ರೆಂಡ್ಸ್. ಸ್ಕೇರಿ ಶಾಡೋದ ಮತ್ತೊಂದು ರೋಚಕ ಭಯಾನಕ ಕತೆಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಕತೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಕೆಲಸ ಹುಡ್ಕೋದಕ್ಕೆ ಅಂತ ಹೋದಂಥ ಸಾಗರ್ನ ಜೀವನದಲ್ಲಿ ನಡೆದಿರುವಂಥ ಒಂದು ಭಯಾನಕವಾದ ಘಟನೆ. ಸೊ ಕತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಿಡಲ್ ಕ್ಲಾಸ್ ಕುಟುಂಬದ ಸಾಗರ್ ಶಿವಮೊಗ್ಗದಲ್ಲಿ ತನ್ನ ಎಜುಕೇಷನನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಕೆಲಸ ಹುಡ್ಕೋದಕ್ಕೆ ಅಂತ ಬಂದಿರ್ತಾನೆ. ಬೆಂಗಳೂರಿಗೆ ಕೆಲಸ ಹುಡ್ಕೋದಕ್ಕೆ ಅಂತ ಹೋಗುವಂಥ ಪ್ರತಿಯೊಬ್ಬರ ಮೊದಲ ಅವಶ್ಯಕತೆ ಇರೋದಕ್ಕೊಂದು ಜಾಗ ಬೇಕಾಗಿರುತ್ತೆ. ಸೊ ಸಾಗರ್ ತನ್ನ ಹತ್ರ ಇದ್ದ ಹಣದಲ್ಲಿ ತನ್ನ ಬಜೆಟ್ಗೆ ಅನುಗುಣವಾಗಿ ಯಾವುದಾದ್ರೂ ಮನೆ ಸಿಗುತ್ತಾ, ಯಾವುದಾದ್ರೂ ರೂಮ್ ಸಿಗುತ್ತಾ ಅಂತ ಮೊದಲು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅವನ ಒಂದು ಬಜೆಟ್ಗೆ ಸೆಟ್ ಆಗುವಂಥ ಯಾವುದೇ ಕೂಡ ಮನೆ ಸಿಗೋದಿಲ್ಲ, ಯಾವುದೇ ಕೂಡ ರೂಮ್ ಸಿಗೋದಿಲ್ಲ. ಏನು ಮಾಡೋದು? ಬೆಂಗಳೂರಲ್ಲಿ ಹೇಗೂ ಜೀವನ ಅಂತೂ ನಡೆಸಬೇಕಲ್ಲ. ಬೆಂಗಳೂರಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ಪಬ್ಲಿಕ್ ಸ್ನಾನಗೃಹಗಳಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಹೋಟೆಲ್ನಲ್ಲಿ ತಿಂಡಿ ತಿಂದ್ಕೊಂಡು ಹೋಗಿ ಇಂಟರ್ವ್ಯೂಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಂಟರ್ವ್ಯೂಗಳನ್ನ ಕೊಡ್ತಾನೆ ಅವನು ಉಳಿದ ಟೈಮಲ್ಲಿ ಕಮ್ಮಿ ರೇಟಿಗೆ ಯಾವುದಾದ್ರು ಮನೆ ಇದೆಯಂತ ಹುಡ್ಕೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಒಂದಷ್ಟು ಸಮಯ ಕೊಡುತ್ತೆ. ಸುಮಾರು ಒಂದು ವಾರ 15 ದಿನ ಇದೇ ರೀತಿ ಕಳೀತಾ ಇರುತ್ತೆ. ಪ್ರತಿದಿನ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಮಲಗೋದು, ಬೆಳಿಗ್ಗೆ ಯಾವುದಾದ್ರು ಒಂದು ಸ್ನಾನಗೃಹಗಳಲ್ಲಿ ಸ್ನಾನ ಮಾಡಿ ಇಂಟರ್ವ್ಯೂ ಕೊಡೋದಕ್ಕೆ ಹೋಗೋದು, ಮನೆ ಹುಡ್ಕೋದಕ್ಕೆ ಹೋಗೋದು, ಇದೇ ರೀತಿ ನಡೀತಾ ಇರುತ್ತೆ. ಒಂದಿನ ಅವನಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನ ಹತ್ತಿಗೆ ಮಾತಾಡ್ತಾ ಇದ್ದಾಗ ಅವನು ಹೇಳ್ತಾನೆ, ಬಸವನಗುಡಿಯಲ್ಲಿ ಒಂದು ಹಳೆ ಮನೆ ಇದೆ, ಅದನ್ನು ತುಂಬ ವರ್ಷಗಳಿಂದ ಯಾರೂ ಕೂಡ ಯೂಸ್ ಮಾಡಿಲ್ಲ, ಅದನ್ನು ನಾನು ಕೊಡ್ತೀನಿ, ಆ ಮನೆಯ ಕೀನ ನಾನು ನಿಮಗೆ ಕೊಡ್ತೀನಿ, ನೀನು ನಂಗೆ ಅಡ್ವಾನ್ಸ್ ಕೊಡೋದು ಬೇಡ, ಬಾಡಿಗೆ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಆಗ ಸಾಗರ್ ತಕ್ಷಣ ಕೇಳ್ತಾನೆ, ಬಾಡಿಗೆ ಎಷ್ಟು ಅಂತ. ಆಗ ವ್ಯಕ್ತಿ ಹೇಳ್ತಾನೆ, ಜಾಸ್ತಿ ಏನು ಬೇಡ, ನೀನು 3,000 ಕೊಟ್ಟರೆ ಸಾಕು ಅಂತ. ಸಾಗರ್ಗೆ ತುಂಬ ಖುಷಿಯಾಗೋಗುತ್ತೆ. ಯಾಕಂದರೆ ಇಂಥ ಒಂದು ಕಾಸ್ಟ್ಲಿ ಸಿಟಿಯಲ್ಲಿ ಕೇವಲ 3,000 ರೂಪಾಯಿಗೆ, ಅದು ಕೂಡ ವಿತೌಟ್ ಅಡ್ವಾನ್ಸ್ ಬಾಡಿಗೆ ಮನೆ ಒಂದು ಸಿಗ್ತಾ ಇದೆ ಅಂದಾಗ ಅವನಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಅವನು ತಕ್ಷಣಕ್ಕೆ ಒಪ್ಕೊಂಡ್ಬಿಡ್ತಾನೆ. ಜೊತೆಗೆ ಅಡ್ವಾನ್ಸ್ ಆಗಿ 3,000 ರೂಪಾಯಿ, ಮೊದಲ ತಿಂಗಳ 3,000 ರೂಪಾಯಿ ಬಾಡಿಗೆ ಏನಿದೆ ಆ ವ್ಯಕ್ತಿಗೆ ಕೊಡ್ತಾನೆ. ಆ ವ್ಯಕ್ತಿ ಸಾಗರ್ನನ್ನು ಬಸವನಗುಡಿಯ ಮನೆಗೆ ಕರ್ಕೊಂಬರ್ತಾನೆ. ಆ ಮನೇನ ನೋಡಿದ ತಕ್ಷಣ ಸಾಗರ್ಗೆ ಒಂಥರ ಅನಿಸ್ಬಿಡುತ್ತೆ. ಕಾರಣ ಮನೆಯ ಹೊರಗಡೆ ಕಂಪ್ಲೀಟಾಗಿ ಹುಲ್ಲು, ಸದೆ, ಮುಳ್ಳು, ಗಿಡಗಂಟಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಆಗ ವ್ಯಕ್ತಿ ಹೇಳ್ತಾನೆ, ನಾನು ಹೇಳಿದ್ನಲ್ಲ ಆವಾಗಲೇ, ತುಂಬ ವರ್ಷದಿಂದ ಆ ಮನೇನ ಯಾರೂ ಯೂಸ್ ಮಾಡಿಲ್ಲ ಅಂಥೇಳಿ, ಹಾಗಾಗಿನೇ ಈ ಥರ ಆಗಿದೆ, ಸ್ವಲ್ಪ ಕ್ಲೀನ್ ಮಾಡ್ತಾ ಹೋದರೆ ಸರಿಯಾಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸೊ ಅವನ ಮ್ಯಾತಿಗೆ ಸಾಗರ್ ಕೂಡ ಕನ್ವಿನ್ಸ್ ಆಗ್ತಾನೆ. ಆ ವ್ಯಕ್ತಿ ತನ್ನ ಹತ್ರ ಇದ್ದ ಕೀಯಿಂದ ಆ ಮನೆಯ ಬೀಗ ತೆಗೆದು ಬಾಗಿಲು ಓಪನ್ ಮಾಡ್ತಾನೆ. ಖಾಲಿ ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇರುತ್ತೆ ಆ ಮನೆಯದು. ಸಂಪೂರ್ಣವಾಗಿ ಆ ಮನೆ ಫುಲ್ಲು ಜೇಡ್ರ ಬಲೆಯಿಂದ ತುಂಬಿಕೊಂಡಿರುತ್ತೆ. ಮೇಲ್ಗಡೆ ಮಾಡಿ ಗೆದ್ಲು ಹಿಡ್ದಿರುತ್ತಲ್ಲ, ಆ ಗೆದ್ಲಿನ ಮಣ್ಣೆಲ್ಲ ಕೆಳಗಡೆ ಬಿದ್ದು ಸಂಪೂರ್ಣವಾಗಿ ಮನೆ ಗಲೀಜಾಗೋಗಿರುತ್ತೆ. ಆವಾಗಲೂ ಕೂಡ ಆ ವ್ಯಕ್ತಿ ಅದೇ ಒಂದು ಡೈಲಾಗನ್ನು ಹೇಳ್ತಾನೆ, ತುಂಬ ವರ್ಷದ ನೀವು ಮನೆನ ಯೂಸ್ ಮಾಡಿಲ್ಲಲ್ಲ, ಅದಕ್ಕೆ ಆ ಥರ ಇದೆ ಅಂತ. ಕೇವಲ ಬರೀ ಒಳಗಡೆ ಮಾತ್ರ ಅಲ್ಲ, ಮನೆಯ ಬಾಗಿಲು, ಕಿಟಕಿ ಕೂಡ ಗೆದ್ಲು ಹಿಡ್ದಿರುತ್ತೆ, ಮನೆಯ ಗೋಡೆಗಳು ಬಿರುಕು ಬಿಟ್ಟಿರುತ್ತೆ, ಪೇಂಟ್ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂಥ ಮನೆನ ಇವನಿಗೆ ಆ ವ್ಯಕ್ತಿ ಬಾಡಿಗೆಗೆ ಅಂತ ತೋರಿಸ್ತಾನೆ. ಸಾಗರ್ಗೂ ಬೇರೆ ಆಪ್ಷನ್ ಇರೋದಿಲ್ಲ. ಅವನು ಇರಲಿ, ಸ್ವಲ್ಪ ಟೈಮೆಲ್ಲ ಒಂದು ಕೆಲಸ ಅಂತ ಸಿಕ್ಕಿ ಸ್ವಲ್ಪ ಸೆಟ್ಲ್ ಆಗೋ ತನಕ ಈ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಬೇರೆ ಮನೆ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಆ ವ್ಯಕ್ತಿ ಹೋದ್ಮೇಲೆ ಸಾಗರ್ ಮನೇನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕ್ಲೀನ್ ಮಾಡಿ ಕತ್ಲಾಗೋಗುತ್ತೆ. ಇವನಿಗೆ ಹೊಟ್ಟೆ ಹಸಿಯೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಹೋಗಿ ನೋಡಿದಾಗ ಹೊರಗಡೆ ರೋಡಲ್ಲಿ ಒಂದು ಫಾಸ್ಟ್ ಫುಡ್ ಗಾಡಿ ಇರುತ್ತೆ. ಸೊ ಅಲ್ಲೇ ಹೋಗಿ ಏನು ಬೇಕೋ ಅದು ತಿನ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮಲ್ಗೋದಕ್ಕಂತಲ್ಲಿ ಏನು ವ್ಯವಸ್ಥೆ ಇರೋದಿಲ್ಲ, ಒಂದು ಹಳೆ ಚಾಪೆ ಇರುತ್ತೆ. ಸೊ ಅದನ್ನೇ ಹಾಸ್ಕೊಂಡು ಮಲ್ಕೊಳ್ತಾನೆ. ಮಲಗಿದ ತಕ್ಷಣ ಇವನಿಗೆ ತುಂಬ ಸುಸ್ತಾಗಿರುತ್ತಲ್ಲ, ಮಲಗಿದ ತಕ್ಷಣ ಅವನಿಗೆ ನಿದ್ರೆ ಬಂದುಬಿಡುತ್ತೆ. ಸುಮಾರು ಮಧ್ಯರಾತ್ರಿ 2 ಗಂಟೆಗೆ ಟಕ್ 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 ಅಂತ ಬಾಗಿಲು ಬಡಿಯೋಂಥ ಸೌಂಡ್ ಕೇಳಿಸುತ್ತೆ. ಇವನಿಗೆ ಯಾರೋ ತೆಗೆದು ಹೊಡೆದ ರೀತಿ ಎಚ್ಚರ ಆಗುತ್ತೆ. ಈ ಹೊತ್ತಲ್ಲಿ ಯಾರಪ್ಪ ಬಾಗಿಲು ಬಡಿತಿದ್ದಾರೆ ಅಂದ್ಕೊಂಡು
ಮೊಬೈಲ್ನಲ್ಲಿ ಟೈಮ್ ನೋಡ್ತಾನೆ. ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಯಾರು ಅಂತ ಕೇಳ್ತಾನೆ. ಆಗ ಹೊರಗಡೆಯಿಂದ ಒಂದು ವಯಸ್ಸಾದ ಮುದುಕಿಯ ಧ್ವನಿ ಕೇಳಿಸುತ್ತೆ. ಮಗ, ನನ್ನ ಮನೆದು ಕೀ ಈ ಮನೆಯೊಳಗೆ ಬಿದ್ದಿದೆ, ಸ್ವಲ್ಪ ಕೊಡ್ತೀಯಾ ಅಂತ ಕೇಳುತ್ತೆ. ಇವನಿಗೆ ಶಾಕ್ ಆಗುತ್ತೆ. ಅಲ್ಲ ಅಜ್ಜಿ, ನಿಮ್ಮ ಮನೆ ಕೀ ಈ ಮನೇಲಿ ಬರೋದಕ್ಕೆ ಹೇಗೆ ಸಿಗುತ್ತೆಯಾ? ನೀನೇ ಎಲ್ಲಾದರೂ ಇಟ್ಟಿರ್ತೀಯಾ? ಸ್ವಲ್ಪ ನೋಡು. ಒಂದು ವೇಳೆ ನನಗೆಲ್ಲಾದರೂ ಕೀ ಸಿಕ್ಕಿದ್ರೆ ನಾನು ನಿನಗೆ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ. ಹೊರಗಡೆಯಿಂದ ಆ ಮುದುಕಿಯ ಉತ್ತರ ಏನೋ ಬರೋದಿಲ್ಲ. ಇವನು ಅಂದ್ಕೊಳ್ತಾನೆ ಆ ಅಜ್ಜಿ ಎಲ್ಲರೂ ವಾಪಸ್ ಹೋಯ್ತು ಅಂತ ಅಂದ್ಕೊಂಡು ಇವನು ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಬಾಗಿಲ ಹತ್ರ, ಮನೆ ಒಳಗಡೆ ಬಾಗಿಲ ಹತ್ರ ಒಂದು ಕೀ ಬಿದ್ದಿರುತ್ತೆ. ಅದನ್ನು ನೋಡಿ ಇವನಿಗೆ ಶಾಕ್ ಆಗೋಗುತ್ತೆ. ನಿನ್ನೆ ರಾತ್ರಿ ಅಜ್ಜಿ ಕೇಳಿದಂಥ ಕೀ ಇದೇನಾ? ಈ ಕೀ ಇಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಏನೇ ಆಗಲಿ, ಒಂದು ವೇಳೆ ಇವತ್ತೆಲ್ಲರೂ ಅಜ್ಜಿ ಬಂದು ಕೇಳಿದರೆ ಆ ಕೀ ಕೊಟ್ಟರೆ ಆಯಿತು ಅಂತ ಹೇಳಿ ಅವನಲ್ಲೇ ಒಂದು ಮುರಿದು ಬಿದ್ದಂಥ ಒಂದು ಟೇಬಲ್ ಇರುತ್ತೆ. ಸೊ ಆ ಟೇಬಲ್ ಮೇಲೆ ಆ ಕೀನ ಇಡ್ತಾನೆ. ಮತ್ತೆ ತನ್ನ ಕೆಲಸದ ಬೇಟೆಗೆ ಹೊರಡ್ತಾನೆ. ಸಂಜೆ ಬರುವಾಗಲೇ ಇವನು ಕತ್ಲಾಗುತ್ತೆ. ಸೊ ಬರ್ತಾನೆ, ಒಂದು ಹೊಸ ಚಾಪೆ ಮತ್ತು ದಿಂಬನ್ನು ತಗೊಂಬರ್ತಾನೆ. ತಗೊಂಬಂದು ಊಟನ ಕೂಡ ಪಾರ್ಸೆಲ್ ಮಾಡ್ಕೊಂಡು ತಂದಿರ್ತಾನೆ. ಸೊ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಸರಿಯಾಗಿ ಅವತ್ತು ರಾತ್ರಿ ಮತ್ತೆ 2 ಗಂಟೆಗೆ ಮತ್ತೆ ಟಕ್ 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 ಅಂತ ಬಾಗಿಲು ಬಡಿಯುವಂಥ ಸೌಂಡ್ ಕೇಳಿಸುತ್ತೆ. ಇವನು ಅಜ್ಜಿ ಬಂದ್ರೇನೋ ಅಂತ ಅಂದ್ಕೊಂಡು ಇವನು ಬೆಳಿಗ್ಗೆ ಕೀ ತೆಗೆದಿಟ್ಟಿದ್ನಲ್ಲ, ಆ ಟೇಬಲ್ ಮೇಲೆ ಹೋಗಿ ನೋಡ್ತಾನೆ. ಅಲ್ಲಿ ಕೀ ಇರೋದೇ ಇಲ್ಲ. ಇವನಿಗೆ ಶಾಕ್ ಆಗುತ್ತೆ. ಬೆಳಿಗ್ಗೆ ಅಷ್ಟೇ ಇಲ್ಲಿ ಕೀ ಇಟ್ಟಿದ್ದ, ಕೀ ಎಲ್ಲಿ ಹೋಯಿತು ಅಂತ. ಆಗ ಅವನಿಗೆ ಒಂದು ವರ್ಷ ಅಬ್ಸರ್ವ್ ಮಾಡ್ತಾನೆ. ಬಾಗಿಲು ಬಡಿಯೋ ಸೌಂಡ್ ಮಾತ್ರ ಕೇಳಿಸ್ತು, ಆದರೆ ಅಜ್ಜಿ ವಾಯ್ಸ್ ಕೇಳಿಸ್ತಾ ಇಲ್ವಲ್ಲ ಅಂತ. ಹೋಗಿ ನೋಡೋಣ ಅಂತ ಅಂದ್ಕೊಂಡು ಆ ಬಾಗಿಲಲ್ಲಿ ಒಂದು ವಿಷನ್ ಹೋಲ್ ಇರುತ್ತೆ. ಆ ಹೋಲಿಂದ ನೋಡ್ತಾನೆ, ಹೊರಗಡೆ ಒಂದು ಹೆಂಗಸು ನಿಂತ್ಕೊಂಡಿದ್ದಾಳೆ. ಉದ್ದವಾದ ಕೂದಲೆಲ್ಲ ಬೆಳ್ಳಗಾಗಿದೆ, ಬಿಳಿ ಸೀರೆ ಉಟ್ಕೊಂಡಿದ್ದಾಳೆ, ಅದರ ಮುಖ ಮಾತ್ರ ಕಾಣಿಸ್ತಾ ಇಲ್ಲ. ಸಾಗರ್ ತಕ್ಷಣ ಬಾಗಿಲನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿ ನೋಡಿದಾಗ ಹೊರಗಡೆ ಯಾರೂ ಸಹಿತ ಇಲ್ಲ. ಇವನಿಗೆ ಶಾಕ್ ಆಗುತ್ತೆ. ಮತ್ತೆ ಈಗಷ್ಟೇ ವಿಷನ್ ಹೋಲಲ್ಲಿ ನೋಡಿದಾಗ ಒಂದು ಹೆಂಗಸನ್ನು ನೋಡಿದ್ದ ಅವನು, ಆದರೆ ಬಾಗಿಲು ತೆಗೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಇವನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನು ಆಗ್ತಿದೆ ಇಲ್ಲಿ ಅಂತಲೇ ಗೊತ್ತಾಗಲ್ಲ. ಏನೋ ಆಗಲಿ ಅಂತ ಅಂದ್ಕೊಂಡು ಬಾಗಿಲು ಲಾಕ್ ಮಾಡ್ತಾನೆ, ಬಂದು ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ನಿನ್ನೆ ಟೇಬಲ್ ಮೇಲೆ ಇಟ್ಟಿದ್ದ ಕೀ ರಾತ್ರಿ ಕಾಣಿಸ್ತಾ ಇರಲಿಲ್ವಲ್ಲ, ಆ ಕೀ ಬಾಗಿಲ ಹತ್ರ ಬಿದ್ದಿರುತ್ತೆ. ನಿನ್ನೆ ಬೆಳಿಗ್ಗೆ ಬಾಗಿಲ ಹತ್ರ ಸಿಕ್ಕಿದ್ದ ಕೀನ ನಾನೇ ಟೇಬಲ್ ಮೇಲೆ ಇಟ್ಟಿದ್ದೆ. ರಾತ್ರಿ ನೋಡಿದರೆ ಆ ಕೀ ಟೇಬಲ್ ಮೇಲೆ ಇರಲಿಲ್ಲ. ಇವಾಗ ನೋಡಿದರೆ ಮತ್ತೆ ಈ ಬಾಗಿಲ ಹತ್ರ ಬಿದ್ದಿದ್ದೆ. ಅದು ಹೇಗೆ ಸಾಧ್ಯ? ಏನಾಗ್ತಿದೆ ಇಲ್ಲಿ? ಅವನ ತಲೆಯಲ್ಲಿ ಒಂಥರ ಕನ್ಫ್ಯೂಷನ್ಗಳು, ಪ್ರಶ್ನೆಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವನು ಏನು ಯೋಚನೆ ಮಾಡ್ತಾನೆ, ಇವತ್ತು ಅದು ಏನಾಗುತ್ತೋ ನೋಡೇ ಬಿಡೋಣ ಅಂತ ಅಂದ್ಕೊಂಡು ಆ ಕೀನ ತನ್ನ ಜೋಬೊಳಗೆ ಹಾಕ್ಕೊಂಡು ಮತ್ತೆ ಯಥಾವತ್ತು ಕೆಲಸ ಹುಟ್ಟೋದಕ್ಕಂತ ಹೋಗ್ತಾನೆ. ವಾಪಸ್ ಬರ್ತಾನೆ. ಮತ್ತೆ ಸಂಜೆ ವಾಪಸ್ ಬಂದಮೇಲೆ ಮಾಮೂಲಾಗಿ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ. ಆವತ್ತು ರಾತ್ರಿ ಕೂಡ ಸರಿಯಾಗಿ 2 ಗಂಟೆಗೆ ಟಕ್ 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 ಅಂತ ಮತ್ತೆ ಬಾಗಿಲು ಬಡಿಯೋ ಸೌಂಡ್ ಕೇಳಿಸುತ್ತೆ. ಆದರೆ ಈ ಬಾರಿ ಬಾಗಿಲು ಬಡಿತಾ ಇರೋವಂಥ ಸೌಂಡ್ ಕೇಳ್ತಾ ಇದ್ದಿದ್ದು ಹೊರಗಡೆಯಿಂದ ಅಲ್ಲ, ಮನೆ ಒಳಗಡೆಯಿಂದ. ಇವನಿಗೆ ಶಾಕ್ ಆಗುತ್ತೆ, ಭಯ ಆಗುತ್ತೆ. ಮನೆ ಒಳಗಿಂದ ಎಲ್ಲಿಂದ ಸೌಂಡ್ ಬರ್ತಾಯಿದೆ ಅಂತ ನೋಡಿದಾಗ ಆ ಮನೆಯಲ್ಲಿ ಒಂದು ರೂಮ್ ಇರುತ್ತೆ. ಆ ರೂಮಿನ ಬಾಗಿಲು ಕೂಡ ಇವನು ಓಪನ್ ಮಾಡಿರಲ್ಲ, ಜಸ್ಟ್ ಹೊರಗಡೆ ಒಂದು ಹಾಲ್ ಥರ ಇರುತ್ತೆ, ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ಅಲ್ಲಿ ಅವನು ಮಲ್ಕೊಳ್ತಾ ಇರ್ತಾನೆ. ಸೊ ಒಳಗಡೆಯಿಂದ ಸೌಂಡ್ ಬರ್ತಾ ಇರುತ್ತೆ. ಇವನು ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಒಳಗಡೆ ಒಂದು ದೊಡ್ಡದಾಗಿರೋಂಥ ಕನ್ನಡಿ ಇರುತ್ತೆ. ಆ ಕನ್ನಡಿ ಮುಂದೆ ನಿಂತ್ಕೊಳ್ತಾನೆ. ಆ ಕನ್ನಡಿಯಲ್ಲಿ ಇವನ ಪ್ರತಿಬಿಂಬ ಏನು ಕಾಣ್ತಾ ಇರುತ್ತಲ್ಲ, ಆ ಪ್ರತಿಬಿಂಬದ ಹಿಂದೆ ಒಬ್ಬಳು ಮುದುಕಿ ನಿಂತ್ಕೊಂಡಿರ್ತಾಳೆ. ಇವನಿಗೆ ಅದನ್ನು ನೋಡಿ ಎಷ್ಟು ಭಯ ಆಗುತ್ತೆ ಅಂದರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಡ್ತಾನೆ. ಆಗ ಕನ್ನಡಿಯೊಳಗಿದ್ದ ಮುದುಕಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಗ, ನಾನು ಈ ಮನೆಗೆ ಬಂದಾಗ ನನಗೆ ಈ ಮನೆ ಕೀನ ಕೊಟ್ಟಿದ್ದರು, ಆದರೆ ನಾನು ಸತ್ತ ಮೇಲೆ ಯಾರೂ ನನ್ನ ಹತ್ರ ಈ ಕೀನ ತಗೊಂಡು ಹೋಗೋಕ್ಕೆ ಬರಲಿಲ್ಲ ಅಂತ ಹೇಳಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನಿಗೆ ಎಷ್ಟು ಭಯ ಆಗುತ್ತೆ ಅಂತ ಅದನ್ನು ಕೇಳಿ ಸೀದಾ ಅಲ್ಲಿಂದ ಎದ್ನೋ ಬಿದ್ನೋ ಅಂತೇಳಿ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ಓಡೋಗಿ ಆವತ್ತು ರಾತ್ರಿ ಅವನು ಒಂದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಅವನು ಬಂದು ಆ ಪಕ್ಕದ ಮನೆಯವ್ರದ್ದು ಆ ಕಡೆ ಮನೆಯವ್ರತ್ತೆಲ್ಲ ವಿಚಾರಿಸಿದಾಗ ಗೊತ್ತಾಗುತ್ತೆ, ಸುಮಾರು 20 ವರ್ಷಗಳ ಹಿಂದೆ ಆ ಮನೆಯಲ್ಲೊಬ್ಬಳು ಮುದುಕಿ ವಾಸವಾಗಿದ್ದು.
ಅವಳು ಸಡನ್ನಾಗಿ ಹುಷಾರಿಲ್ಲದೆ ತೀರ್ಕೊಂಡ್ಬಿಡ್ತಾಳೆ. ಆ ನಂತರ ಮನೆಯಲ್ಲಿ ಆ ಮುದುಕಿಯ ಆತ್ಮ ಓಡಾಡ್ತಾ ಇದೆ. ಆ ಮನೆಗೆ ಬಾಡಿಗೆಗೆ ಬರೋರು ಪ್ರತಿಯೊಬ್ಬರಿಗೂ ಆ ಮುದುಕಿ ಕಾಣಿಸ್ಕೊಂಡು ಆ ಕೀ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ ಅಂತ ಅಲ್ಲಿ ಅವ್ರು ಹೇಳ್ತಾರೆ. ಅದನ್ನು ಕೇಳಿದ ಮೇಲೆ ಇವನಿಗೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ. ಇವನು ಅದೇ ಆ ಪಕ್ಕದ ಮನೆಯವರ ಒಬ್ಬ ವ್ಯಕ್ತಿನ ಕರ್ಕೊಂಡು ಆ ಮನೆಗೆ ಬರ್ತಾನೆ. ಆ ಮನೆಗೆ ಹೋಗಿ ಒಳಗಡೆ ರೂಮ್ ನೋಡಿದಾಗ ನಿನ್ನೆ ಸರಿಯಾಗಿದ್ದಂಥ ಒಂದು ಕನ್ನಡಿ ಏನಿದೆ ಅದು ಒಡೆದೋಗಿರುತ್ತೆ. ಆ ಕನ್ನಡಿಯ ಪಕ್ಕನೇ ಒಂದು ತುಕ್ಕು ಹಿಡಿದಂಥ ಕೀ ಬಿದ್ದಿರುತ್ತೆ. ಅದನ್ನು ನೋಡಿ ಇವನಿಗೆ ಇನ್ನೂ ಗಾಬರಿ ಆಗುತ್ತೆ. ಏನಾದರೂ ಆಗಲಿ ಈ ಮನೇಲಿ ಇರೋದು ಬೇಡ ಅಂತ ಅಂದ್ಕೊಂಡು ತನ್ನ ಲಗೇಜ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಅವತ್ತು ಅವನಿಗೆ ಎಷ್ಟು ಭಯ ಆಗಿರುತ್ತೆ ಅಂದರೆ ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ತನ್ನೂರು ಶಿವಮೊಗ್ಗಕ್ಕೆ ವಾಪಸ್ ಹೋಗಿಬಿಡ್ತಾನೆ. ಹೇಗಿತ್ತು ಈ ಕತೆ ಇಂಟ್ರೆಸ್ಟಿಂಗ್ ಆಗಿತ್ತಲ್ವ? ನಿಮ್ಗೇನಾದ್ರು ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಲೈಫಲ್ಲೂ ಈ ಥರ ಏನಾದರೂ ಕತೆ ನಡೆದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ನೀವು ಅದಕ್ಕೆ ನಿಮ್ಮ ಕಥೆನ ಕಳಿಸ್ಬೋದು, ಅಥವಾ ನನ್ನ ಇಮೇಲ್ ಐ ಡಿ ಇರುತ್ತೆ, ಇಮೇಲ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅದಕ್ಕೂ ಕೂಡ ನಿಮ್ಮ ಕಥೆನ ಕಳಿಸ್ಬೋದು. ಮತ್ತೊಂದು ರೋಚಕ ಭಯಾನಕ ಕತೆ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.